Find the values of x, y and z from the following equations. ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಈಕ್ವಾಲಿಟಿ ಆಫ್ ಟೂ ಮ್ಯಾಟ್ರಿಸಸ್. ಸೊ ಎರಡು ಮ್ಯಾಟ್ರಿಕ್ಸ್ಗಳು ಆಕ್ಚುಲಿ ಕಾಲಮ್ ಮ್ಯಾಟ್ರಿಸಸ್ ಇವು. ಈಕ್ವಲ್ ಅಂತ ಅವ್ರು ಹೇಳಿರೋದ್ರಿಂದ ದೇರ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್. ಸೊ ಅದನ್ನು ನಾನು ಲಾಸ್ಟ್ ವಿಡಿಯೋನಲ್ಲಿ ಅದನ್ನ ಡಿಸ್ಕಸ್ ಮಾಡಿದ್ದೀನಿ. ದೇರ್ಫೋರ್ ಡೈರೆಕ್ಟ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಗಳನ್ನು ಈಕ್ವೇಟ್ ಮಾಡ್ತೀನಿ. ಸೊ ಅದನ್ನು ಬೇಕಿದ್ರೆ ನೀವು ಬರಿಬೋದು. ಸಿನ್ಸ್ these two matrices are equal, their corresponding elements will be equal ಅಂತ ಒಂದು ಕಂಡೀಷನ್ ಬರೆದು ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರೋದು ಏನಂತಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಯಾವ ಎಲಿಮೆಂಟ್ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 9. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವಿಲ್ ಬಿ ಈಕ್ವಲ್ ಟು 9. ಕಾಲ್ ಇಟ್ ಆಸ್ equation number 1. Similarly, x plus z will be equal to, x plus z plus equal to 5. X plus z will be equal to the element 5. Call it as equation number 2. And last one, y plus z will be equal to 7. So ಇದನ್ನ equation number 3 ಅಂತ ಅನ್ಕೊಳ್ಳಿ. Now put equation number 2 in equation number 1. Equation number 2 ಏನಿದೆ ಅಂತಂದ್ರೆ x plus z ಇದೆ ನೋಡಿ. x plus z ಅಂದ್ರೆ 5 ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ಅಲ್ಲಿಗೆ y equal to ವ್ಯಾಲ್ಯೂ ಸಿಕ್ಬಿಡ್ತದೆ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 9 ಇದೆಯಲ್ಲ, ಅದನ್ನ ನೋಡಿ 1 ಇಂಪ್ಲೈಸ್, ಅದನ್ನ ನಾನು ಈ ರೀತಿ ಬರ್ಕೊಳ್ತೀನಿ, ವೈ ಪ್ಲಸ್ ಎಕ್ಸ್ ಪ್ಲಸ್ ಝೆಡ್ ಈಕ್ವಲ್ ಟು 9 ಅಂತ ಬರೀತೀನಿ. ನೋಡಿ ಝಡ್ಗೆ ಯಾಕೆ ಈ ರೀತಿ ಆಗ್ತಿದ್ದೀನಿ ಅಂತಂದ್ರೆ 2 ಮತ್ತು ಝೆಡ್ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಆ ರೀತಿ ನಾನು ಹಾಕ್ತೀನಿ ಅಷ್ಟೇ, ಅಡ್ಡಗೆರೆ ಈ ರೀತಿ. ಈಗ ಈ ಎಕ್ಸ್ ಪ್ಲಸ್ ಝೆಡ್ ಅನ್ನ 5 ಇಂದ ರೀಪ್ಲೇಸ್ ಮಾಡಿ. ಸೊ ವೈ ಪ್ಲಸ್ ಎಕ್ಸ್ ಪ್ಲಸ್ ಝೆಡ್ ಅಂದ್ರೆ 5, ಇಟ್ ಈಸ್ ಈಕ್ವಲ್ ಟು 9. Therefore, y equal to 9 minus 5. So we got the y, it is equal to 4. Y value ನಮಗೆ ಸಿಕ್ತು. Again, y plus z ಅನ್ನ ಮತ್ತೆ equation number 1 ಅಲ್ಲೇ ಹಾಕಿ. Put 3 in 1. So x plus y plus z equal to 9 ಅಂತ ಇದೆ. ಆಲ್ರೆಡಿ y ಪ್ಲಸ್ ಝೆಡ್ ಅಂದ್ರೆ 7 ಅಂತ ಕೊಟ್ಟಿದ್ದಾರೆ. ಈ y ಪ್ಲಸ್ ಝೆಡ್ ಪ್ಲಸ್ ಅಲ್ಲಿ 7 ಸಬ್ಸ್ಟಿಟ್ಯೂಟ್ ಮಾಡಿ. ವಿ ಗೆಟ್ x ಈಕ್ವಲ್ ಟು 9 ಮೈನಸ್ 7, ದಟ್ ಈಸ್ x ಈಕ್ವಲ್ ಟು 2. ಸೊ x ವ್ಯಾಲ್ಯೂ ಸಿಕ್ತು ಮತ್ತು y ವ್ಯಾಲ್ಯೂ ಸಿಕ್ತು. ಈ ಎರಡನ್ನು ತಗೊಂಡೋಗಿ ಯಾವ್ದಾದ್ರು ಒಂದ್ರಲ್ಲಿ ಹಾಕಿ z ವ್ಯಾಲ್ಯೂ ಸಿಕ್ಬಿಡ್ತದೆ. ಪುಟ್ x ಈಕ್ವಲ್ ಟು 2 ಇನ್ ಇಕ್ವೇಶನ್ ನಂಬರ್ 2. ಸೊ 2 ಪ್ಲಸ್ z ಈಕ್ವಲ್ಸ್ ಟು 5. This implies 2 plus z equals to 5. Therefore, z equals to 5 minus 2. So we get z equals to 3. Therefore, the value of x is 2, the value of y is 4, and the value of z is 3. Similar question, find the value of a, b, c and d from the equation. So compare ಮಾಡಿ. Solution. Okay, a minus b will be equal to minus 1. And 2a minus b will be equal to 0. Similarly, 2a plus c will be equal to 5 and 3c plus d will be equal to 13. Call it as equation number 1, equation number 2, equation number 3 and equation number 4. Consider equation number 2. 2 implies, 2 ನೋಡಿ 2a minus b equal to 0 ಅಂತ ಇದೆ. ಮೈನಸ್ ಬಿ ನ ಈ ಕಡೆ ತಗೊಂಡ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಬಿ ಈಕ್ವಲ್ ಟು 2a. ಸೊ ಬಿ ಅಂತಂದ್ರೆ 2a ಬಂತು. ಪುಟ್ ದಿಸ್ ಬಿ ಈಕ್ವಲ್ ಟು 2a ಇನ್ ಇಕ್ವೇಶನ್ ನಂಬರ್ 1. ಪುಟ್ ಬಿ ಈಕ್ವಲ್ ಟು 2a ಇನ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಏನಿದೆ ನೋಡಿ, a ಮೈನಸ್ ಬಿ ಈಕ್ವಲ್ ಟು ಮೈನಸ್ 1 ಅಂತ ಇದೆ. ಸೊ a ಮೈನಸ್ ಬಿ ಅಂತಂದ್ರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿ, 2a ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. b ಅಂದ್ರೆ 2a ಈಕ್ವಲ್ಸ್ ಟು ಮೈನಸ್ 1. a ಮೈನಸ್ 2a ಅಂತಂದ್ರೆ ಮೈನಸ್ a ಈಕ್ವಲ್ಸ್ ಟು ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ವಿ ಗೆಟ್ a ಈಕ್ವಲ್ ಟು 1. ಸೊ a ವ್ಯಾಲ್ಯೂ ನಮಗೆ ಸಿಕ್ತು. a ವ್ಯಾಲ್ಯೂ ಸಿಕ್ಕ ಕೂಡಲೇ b ಈಕ್ವಲ್ ಟು 2a ಇದೆಯಲ್ಲ, ಇದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಗೆಟ್ b ಈಕ್ವಲ್ ಟು 2 ಇಂಟು 1, ದಟ್ ಈಸ್ b ಈಕ್ವಲ್ ಟು 2. ಸೊ b ವ್ಯಾಲ್ಯೂ ಸಿಕ್ತು ನಮಗೆ. ಅಗೇನ್ a ವ್ಯಾಲ್ಯೂ b ವ್ಯಾಲ್ಯೂ ಸಿಕ್ಕಿದೆ. ಪುಟ್ a ಈಕ್ವಲ್ ಟು 1 ಇನ್ 3. ಇಕ್ವೇಶನ್ ನಂಬರ್ 3 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 3 ಏನಿದೆ ನೋಡಿ, 2a plus c equals to 5.
So 2 into A ಅಂದ್ರೆ 1 plus C equals to 5. Therefore 2 ones are 2, 2 ಈ ಕಡೆ ಬಂದ್ರೆ minus 2. So C equals to 5 minus 2. Therefore the value of C is 3. So C value ಸಿಕ್ತು. ಈ C value ತಗೊಂಡೋಗಿ equation number 4 ಅಲ್ಲಿ ಹಾಕಿ. Put C equal to 3 in equation number 4. So equation number 4 ಏನಿದೆ ಅಂತಂದ್ರೆ 3C plus D equal to 13 ಅಂತ ಇದೆ. So 3 into C ಅಂದ್ರೆ 3 plus D equals to 13. Therefore 3 3 is a 9. 9 ಈ ಕಡೆ ಬರಲಿ minus 9 ಆಗುತ್ತೆ. So D equal to 13 minus 9. Therefore D equal to 4. Therefore we got A equal to 1, B equal to 2, C equal to 3 and D equals to 4.